ಸ್ವಾಭಿಮಾನದ ಹೆಣ್ಮಗಳನ್ನ ನಿಮ್ಗಾಗಿರುವಂತಹ ಅವಮಾನವನ್ನ ಎದುರಿಸಿ ನಿಮ್ಗೆ ಮತ್ತೊಂದು ಗರ್ವವನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಿದ್ರೆ ಮಗಳಿಗೆ ಯಾವ ರೀತಿ ಧೈರ್ಯ ತುಂಬ್ತೀರಾ ಅಂತ? ಎಲ್ಲ ಥರದ್ದು. ಹಾಗಾಗಿನೇ ಪ್ರತಿ ಕ್ಷಣ ಅವಳಿಗೆ ಕಾನೂನು ಏನೇನು ಹೇಳುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಟೈಮ್ ಅವಳಿಗೆ ಧೈರ್ಯ ತುಂಬ್ತಿದ್ದೀನಿ. ಇನ್ನೊಂದು, ನಾನು ಭಾಳ ಪ್ರಾಮಾಣಿಕವಾಗಿರ್ತಕ್ಕಂಥ ಜಗತ್ತಿನ ಒಂದು ಕಲ್ಪನೆ ಇಟ್ಕೊಂಡಿದ್ದೆ. ಆ ಕಲ್ಪನೆನ ಸಾಧಿಸೋಕೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟೆ. ಇದು ಡಾರ್ವಿನ್ ಥಿಯರಿ ಪ್ರಪಂಚ. ಬಲ ಇದ್ದವನು ಬದುಕ್ತಾನೆ, ಬಾಹುಬಲ, ಹಣಬಲ ಎಲ್ಲ ಈ ಥರದ್ದು ಬದುಕ್ತಾರೆ. ಇಂಥ ಪ್ರಪಂಚದಲ್ಲಿ ಬರೀ ಕಲ್ಪನಾ ಲೋಕದಲ್ಲಿ ಇದ್ರೆ ಆಗೋದಿಲ್ಲ. ಪ್ರಾಮಾಣಿಕವಾದಂಥ ಕಲ್ಪನಾ ಲೋಕಕ್ಕಿಂತ ವಾಸ್ತವವಾದ ಡಾರ್ವಿನ್ ಥಿಯರಿ ಪ್ರಪಂಚ ಇದೆಯಲ್ಲ, ಅದು ಇದೆ. ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ನಾವು ಡಾರ್ವಿನ್ ಥಿಯರಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ತಂತ್ರಗಳನ್ನ ಮಾಡಬೇಕು, ಪ್ರತಿತಂತ್ರಗಳನ್ನ ಮಾಡಬೇಕು. ನಾನು ಆಗ ಮಾಡೋಕ್ಕಾಗಲಿಲ್ಲ. ಈಗ ನನ್ನ ಮಗಳಿಗೆ ಅದ್ರ ಮೂಲಕ ಮಾಡ್ತಾ ಆ ಅದೃಷ್ಟ ಶಕ್ತಿಗಳ ವಿರುದ್ಧವಾಗಿ ಗೆಲುವನ್ನು ಕೊಡಿಸ್ಬೇಕು ಅಂತ ಹೊರಟಿದೆ. ಮೇಡಮ್, ಸ್ವಾಭಿಮಾನ ಅಂತಂದ್ರೆ ನಮ್ಮ ಕನ್ನಡದ ಹೆಣ್ಮಕ್ಳು ಯಾವಾಗ್ಲೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಸೊ ಸ್ವಾಭಿಮಾನ ಅಂದ ತಕ್ಷಣ ಅರುಣ ಮೇಡಮ್ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ? ಇದು ಕ್ಯಾರೆಕ್ಟರ್ ಆಗ ಇಲ್ಲ ಅರುಣ ಮೇಡಮ್ ಆಗ? ಅರುಣ ಮೇಡಮ್. ನಂಗೆ ತುಂಬ ಖುಷಿ ಆಗತ್ತೆ ಸ್ವಾಭಿಮಾನದ ಹೆಣ್ಮಕ್ಳು ನಾನು ನೋಡೋದಕ್ಕೆ ಸಮಾಜದಲ್ಲಿ, ಅಥವಾ ಅವ್ರ ಜೊತೆ ಇರೋದಕ್ಕೆ, ಇಲ್ಲ ನಾನು ಅದಾಗಿರೋದಕ್ಕೆ ತುಂಬ ಹೆಮ್ಮೆ ಇದೆ, ಖುಷಿ ಆಗುತ್ತೆ ನನಗೆ. ಸ್ವಾಭಿಮಾನನ ಪ್ರತಿಯೊಂದು ಹೆಣ್ಮಗುನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದು ಅತಿ ಆಗಬಾರ್ದು. ಎಲ್ಲೆಲ್ಲಿ ನಮ್ಮ ತನನ ನಾವು ಉಳಿಸ್ಕೋಬೇಕು ಅಲ್ಲಿ ಉಳಿಸ್ಕೊಳ್ಳೇಬೇಕು, ಅದನ್ನ ಬಿಟ್ಟು ಬದುಕಬಾರ್ದು. ಸೊ ಫೈನಲಿ ಮಾರ್ಚ್ 3ನೇ ತಾರೀಕಿಂದ ರಾತ್ರಿ 8 ಬರ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕಿರುತೆರೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಕಿರುತೆರೆ ವೀಕ್ಷಕರೆಲ್ಲರಿಗೂ ಒಂದು ಮನವಿ. ಸೋಮವಾರದಿಂದ ರಾತ್ರಿ 8 ಬರುವಂಥ ನಮ್ಮ ಭಾರ್ಗವಿ LLB ಅನ್ನೋ ಧಾರಾವಾಹಿನ ಎಲ್ಲರೂ ಕುಟುಂಬದ ಸಮೇತ ಎಲ್ಲ ಒಟ್ಟು ಕೂತ್ಕೊಂಡು ನೋಡುವಂಥ ಕತೆ ಇದೆ. ಇದರಲ್ಲಿ ಬರೀ ಹೆಣ್ಮಕ್ಳು ಅಥವಾ ಬರೀ ಗಂಡ್ಮಕ್ಳು ಹಾಗೇನು ನಾವು ಇದು ಮಾಡೋಕ್ಕಾಗಲ್ಲ, ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ. ಇದನ್ನ ಎಲ್ಲರೂ ಒಟ್ಟಿಗೆ ಕೂತು ನೋಡಿ ಎಂಜಾಯ್ ಮಾಡಿ. ಇದರಲ್ಲಿ ಇರೋಂಥ ಮೆಸೇಜನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ತಗೊಳ್ಳಿ, ಅದರಂತೆ ನಡ್ಕೊಳ್ಳಿ, ಧೈರ್ಯ ತಗೊಳ್ಳಿ, ಖುಷಿಯಾಗಿರಿ. ಇದು ಅಫ್ಕೋರ್ಸ್ ಎಂಟರ್ಟೈನ್ಮೆಂಟೇ. ಅದನ್ನು ಅದೇ ರೀತಿಯಲ್ಲಿ ತಗೊಂಡು ಖುಷಿಯಾಗಿ ದಯವಿಟ್ಟು ಎಲ್ಲರೂ ಭಾರ್ಗವಿ LLB ನೋಡಿ ಹರಸಿ ಹಾರೈಸಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಮಾರ್ಚ್ 3ನೇ ತಾರೀಕು ಸೋಮವಾರ ರಾತ್ರಿ 8 ಊಟ ಮಾಡುವ ಸಮಯ. ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ. ಸ್ವಪ್ನ ಕೃಷ್ಣ ಅವರು ಕಲರ್ ಚಾನಲ್ ಮೂಲಕ ರಸದೌತಣವನ್ನು ಉಣಿಸ್ತಾ ಇದ್ದಾರೆ. ನಿಮ್ಮ ಊಟದ ಜೊತೆ ಈ ಔತಣವನ್ನು ಊಟ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.